ಇನ್ನು ಬೆಂಗಳೂರಿನ ರಸ್ತೆಯ ದುಸ್ಥಿತಿಯ ಕುರಿತಾಗಿ ಜೊತೆಗೆ ಕಸದ ಬಗ್ಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ ಈಗ ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಳೆಯಿಂದ ರಾಜ್ಯದಾದ್ಯಂತ ಹಲವು ಕಡೆಗಳಲ್ಲಿ ಗುಂಡಿ ಬಿದ್ದಿದೆ, ಅದನ್ನ ಸರಿ ಮಾಡಲಾಗ್ತಾ ಇದೆ. ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆಯಿಂದ ರಾಜ್ಯದಾದ್ಯಂತ ರಸ್ತೆಗಳಲ್ಲಿ ಗುಂಡಿ ಬಿದ್ದಿವೆ. 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ರಸ್ತೆ ಗುಂಡಿಯನ್ನ ಮುಚ್ಚುತ್ತಾ ಇದ್ದೀವಿ. ಈಗ ಮಜುಮ್ದಾರ್ ಶಾ ಈ ಮಾತು ಆಡುವ ಅವಶ್ಯಕತೆ ಇರಲೇ ಇಲ್ಲ. ಅವರು CSR ಫಂಡ್ ನಲ್ಲಿ ಕೆಲಸ ಮಾಡಲಿ ಅಂತ ಸಚಿವ MB ಪಾಟೀಲ್ ಗರಂ ಆಗಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಪ್ರಿಯಾಂಕ್ ಖರ್ಗೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ರಸ್ತೆಗಳು ಯಾಕಿಷ್ಟು ಹಾಳಾಗಿವೆ? ಬಯೋಕಾನ್ ಸುತ್ತ ಅಷ್ಟೊಂದು ಕಸದ ರಾಶಿ ಯಾಕಿದೆ? ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡಲ್ವೇ? ನಾನು ಚೀನಾದಿಂದ ಬಂದಿದ್ದೇನೆ, ಆದರೆ ಭಾರತದಲ್ಲಿ ಯಾಕೆ ಇಂತಹ ಸ್ಥಿತಿ ಅನ್ನೋದನ್ನ ಪ್ರಶ್ನೆ ಮಾಡಿ ಟ್ವೀಟ್ ಮಾಡಿದ್ರು. ಬೆಂಗಳೂರಲ್ಲಿ ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಇದಂತಲ್ಲ, ಹಿಂದೆ ಸರ್ಕಾರದಲ್ಲಿ ದಿವಸ ಅವ್ರು ಮಾಡಲಾದಷ್ಟು ಕೆಲಸ ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ದಿವಸ ಇಷ್ಟೆಲ್ಲ ಗುಂಡಿಗಳು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾಯಿದ್ದೀವಿ, ಸಮಯ ತಗೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಭಾಳ ಸಲ ಟ್ರಾಫಿಕ್ ಬಗ್ಗೆ ಮಾತಾಡ್ತೀವಿ. ಲಂಡನ್ದಲ್ಲಿ 2 ಮೈಲ್ ಹೋಗ್ಬೇಕಾದ್ರೆ ನನಗೆ 2.5 ಗಂಟೆ ತಗೋದು. ಲಂಡನ್ದಲ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕನ್ಸುಲ್ ಜನರಲ್ಗೆ ಮನೆಗೆ ಹೋಗ್ಬೇಕಾದ್ರೆ 2.5 ತಾಸು ಟೈಮ್ ತಗೋತು. ಹೀಗೆ ಇದು ವೆರಿ ಗ್ರೋಯಿಂಗ್ ಸಿಟಿ. ಇವತ್ತಿನ ದಿವಸ ಇದೆಲ್ಲ ಪ್ರಾಬ್ಲಮ್ ಇದೆ. ಈಗ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳಲ್ಲದೆ ಇವತ್ತು ಹೊರಗಿನೊಂದು ಬಂದಂಥವ್ರು ಅವರು ನಮ್ಮ ಮಕ್ಕಳೇ. ಭಾರತ ದೇಶದಲ್ಲಿ ಅವರು ಉತ್ತರ ಪ್ರದೇಶದಿಂದ ಬಂದಿರ್ಬೋದು, ಗುಜರಾತ್ನಿಂದ ಬಂದಿರ್ಬೋದು, ತಮಿಳುನಾಡು ಬಂದಿರಬೇಕು, ಆಂಧ್ರ ಪ್ರದೇಶ. ಇಟ್ಸ್ ಅ ಗ್ರೋಯಿಂಗ್ ಸಿಟಿ. ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬೆಳೀತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಹೋದ ವರ್ಷ 10.5% ವೇಗದಲ್ಲಿ ಬರೆದಿದ್ದೀವಿ. ಹಂಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇದ್ದೀವಿ. ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ CM ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ದೀಪಾವಳಿ ಆದಮೇಲೆ ಎಲ್ಲ ಯಾವ್ಯಾವ ಟೆಕ್ ಪಾರ್ಕ್ಗಳಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾಗಳಿರ್ಬೋದು, ಎಲ್ಲಿ ಉದ್ಯೋಗ ಜಾಸ್ತಿ ಸೃಷ್ಟಿಯಾಗ್ತಾಯಿದೆ, ಎಲ್ಲಿಂದ ಹೆಚ್ಚಿನ ತೆರಿಗೆ ಬರ್ತಾಯಿದೆ, ಅದಕ್ಕೆ ಬೇಕಾಗಿರುವಂಥ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇರ್ಬೋದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸಿವಿಕ್ ಕಮ್ಯುನಿಟೀಸ್ ಇರ್ಬೋದು, UGD ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಇವೆಲ್ಲನೂ ಕೂಡ ಒಂದು ಡೀಟೇಲ್ಡ್ ರೋಡ್ ಮ್ಯಾಪ್ ಮಾಡಲಿಕ್ಕೆ ಹೇಳಿದ್ದಾರೆ. ಎಲ್ಲ ಬರೀ ಕಿರಣ್ ಮಜುಮ್ದಾರ್ ಅವರಿಗೆಲ್ಲ ಎಲ್ಲರಿಗೂ ಎಲ್ಲರೂ ಕೂಡ ಈಗ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ, ಹಿಂದೆ ನಾನು ಇವಾಗಿಂದಲ್ಲ, ಯಾವುದೇ ಸರ್ಕಾರ ಬಂದರೂ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ ಇವರೆಲ್ಲರೂ ಇರ್ತಾರೆ. ಮೋಹನ್ ದಾಸ್ ಪೈ ಅವರು ಇರ್ಬೋದು, ಕಿರಣ್ ಮಜುಮ್ದಾರ್ ಅವರು ಇರ್ಬೋದು, ಬೇರೆ ಬೇರೆ ಇನ್ವೆಸ್ಟರ್ ಯಾರು ಬೆಂಗಳೂರಿನ ಅವ್ರದ್ದಾದಂಥ ಒಂದು ಕೊಡುಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.